ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಕೂಡ ನಾವು VC ಫಾರಂ ಮಂಡ್ಯಕ್ಕೆ ಬಂದಿದ್ದೇವೆ. ನಿಮಗೆ ಗೊತ್ತಿರ್ಬೋದು, ನಾವು ಯಾವುದೇ ಒಂದು ಕೃಷಿ ವಿಜ್ಞಾನ ಕೇಂದ್ರ ಅಥವಾ ZHRSಗೆ ಹೋದರೆ ಅಲ್ಲಿರೋ ವಿಜ್ಞಾನಿಗಳನ್ನು ಮಾತಾಡಿಸಿ ಹಲವಾರು ಸಂಚಿಕೆಗಳನ್ನು ನೀವು ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ನಾವು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಕುರಿತು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅದೇ ರೀತಿ ಇಲ್ಲಿ VC ಫಾರಂ ಮಂಡ್ಯದಲ್ಲಿ ಮೆಕ್ಕೆಜೋಳದ ಮೇಲೆ ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಡಾಕ್ಟರ್ ಚಂದ್ರಕಲಾ ಹಣಗಿ ಅವ್ರನ್ನ ಮಾತಾಡಿಸಿ ಈ ಮೆಕ್ಕೆಜೋಳದಲ್ಲಿ ಯಾವ್ಯಾವ ಉತ್ಪನ್ನಗಳನ್ನು ಮಾಡ್ಬೋದು, ಅಂದರೆ ಅದನ್ನು ಮೌಲ್ಯವರ್ಧನೆ ಕೊಟ್ಟು ಅದನ್ನು ಯಾವ ರೀತಿ ಒಂದು ಆದಾಯವನ್ನು ಹೆಚ್ಚಿಗೆ ಗಳಿಸ್ಬೋದು, ಮತ್ತು ಇದು ಒಂದೇ ಇದೆಯಾ ಅಥವಾ ಬೇರೆ ಬೇರೆ ಸಿರಿಧಾನ್ಯದ್ದು ಕೂಡ ಇವರು ಮಾಡ್ತಾ ಇದ್ದಾರೆ, ಮತ್ತು ಈ ನಿಟ್ಟಿನಲ್ಲಿ ರೈತರಿಗೆ ಇವರು ಏನೆಲ್ಲ ತರಬೇತಿಗಳನ್ನು ಅವರು ನೀಡ್ತಾರೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ನಮಸ್ಕಾರ. ಇದು ಅಖಿಲ ಭಾರತ ಸುಸಂಘಟಿತ ಮುಸುಕಿನ ಜೋಳ ಪ್ರಾಯೋಜನೆಯ ಆಹಾರ ವಿಜ್ಞಾನದ ವಿಭಾಗ. ಈ ಒಂದು ವಿಭಾಗದಲ್ಲಿ ನಾನು ಆಹಾರ ಮತ್ತು ಪೋಷಣಾ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಈ ಒಂದು ನಮ್ಮ ಒಂದು ಸಂಶೋಧನಾ ಕೇಂದ್ರದ ಒಂದು ಮುಖ್ಯ ಉದ್ದೇಶ ಏನಂದರೆ, ನಮ್ಮ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಲಾದಂತಹ ಮುಸುಕಿನ ಜೋಳದ ವಿವಿಧ ತಳಿಗಳು, ಹೈಬ್ರಿಡ್ಗಳ ಒಂದು ಪೋಷಣಾ ಗುಣಮಟ್ಟ ಆಗಿರ್ಬೋದು, ಅದರ ಒಂದು ಕ್ವಾಲಿಟಿಯನ್ನು ನಾವು ಇಲ್ಲಿ ಸಂಶೋಧನೆ ಮುಖಾಂತರ ತಿಳಿದುಕೊಳ್ತೇವೆ. ಅದಲ್ಲದೆ ಈ ಒಂದು ಮುಸುಕಿನ ಜೋಳದಲ್ಲಿ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಬೆಳೆಯುವಂಥ ಏಕದಳ ಧಾನ್ಯಗಳಲ್ಲಿ 3ನೇ ಸ್ಥಾನವನ್ನು ಹೊಂದಿರುವಂಥ ಈ ಮುಸುಕಿನ ಜೋಳ ಕೂಡ ಅತ್ಯಂತ ಪೌಷ್ಟಿಕವಾದಂಥ ಒಂದು ಏಕದಳ ಧಾನ್ಯ ಆಗಿದೆ. ಸಾಮಾನ್ಯವಾಗಿ ಮುಸುಕಿನ ಜೋಳವನ್ನು 43 ಭಾಗದಷ್ಟು ಕೇವಲ ಇದನ್ನು ಪಶು ಆಹಾರವಾಗಿ ಬಳಸ್ತಾ ಇದ್ದಾರೆ. ಕೇವಲ 10-12% ಮಾತ್ರ ನಾವು ಆಹಾರಗಳಲ್ಲಿ ಇದನ್ನು ಬಳಕೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ಸಂಶೋಧನಾ ಕೇಂದ್ರದಲ್ಲಿ ನಾವು ಮುಸುಕಿನ ಜೋಳದಲ್ಲಿ ಏನೆಲ್ಲ ಒಂದು ವಿವಿಧ ಮೌಲ್ಯವರ್ಧಿತ ಆಹಾರ ಪದಾರ್ಥಗಳನ್ನು ತಯಾರು ಮಾಡಬಹುದು ಅನ್ನೋದನ್ನು ಸಂಶೋಧನೆ ಮುಖಾಂತರ ವಿವಿಧ ಸಂಶೋಧನೆಗಳನ್ನು ಮಾಡಿ ಸುಮಾರು ಒಂದು 30-40ರಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವು ಇಲ್ಲಿ ತಯಾರು ಮಾಡಿದ್ದೀವಿ. ಸಾಮಾನ್ಯವಾಗಿ ಮುಸುಕಿನ ಜೋಳ ಅಂದರೆ ಕೇವಲ ಅದು ಪಶು ಆಹಾರವಾಗಿ ಅಂತಲೇ ಸಾಮಾನ್ಯ ಜನರಲ್ಲಿ ಒಂದು ತಿಳುವಳಿಕೆ ಇದೆ. ಆದರೆ ನಾವು ಏನು ಅಕ್ಕಿ ಮತ್ತು ಗೋಧಿಗೆ ಹೋಲಿಸಿದಾಗ ಮುಸುಕಿನ ಜೋಳವನ್ನು ಕೂಡ ಅತ್ಯಂತ ಪೌಷ್ಟಿಕವಾದಂಥ ಒಂದು ಆಹಾರ ಪದಾರ್ಥವಾಗಿದ್ದು, ಸಾಮಾನ್ಯವಾಗಿ ನಾವು ಅಕ್ಕಿ, ಗೋಧಿ ಮತ್ತು ರಾಗಿಯಲ್ಲಿ ಏನೆಲ್ಲ ಪದಾರ್ಥಗಳನ್ನು ನಾವು ತಯಾರು ಮಾಡ್ತೀವಿ ಅವೆಲ್ಲ ಪದಾರ್ಥಗಳನ್ನು ಕೂಡ ನಾವು ಮುಸುಕಿನ ಜೋಳದಲ್ಲಿ ಮಾಡ್ಬೋದು. ಮತ್ತು ಇದು ರಾಗಿ ಮತ್ತು ಅಕ್ಕಿಗೆ ಹೋಲಿಕೆ ಮಾಡಿದಾಗ ಬೆಲೆಯಲ್ಲೂ ಕೂಡ ಕಡಿಮೆ ಇದ್ದು ಅತಿ ಕಡಿಮೆ ಬೆಲೆಯಲ್ಲಿ ಅತ್ಯಂತ ಉತ್ಕೃಷ್ಟವಾದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಬಹುದು. ಉದಾಹರಣೆಗೆ ಹೇಳಿ ಬಂದರೆ, ನಾವು ಈಗ ಅಕ್ಕಿಯಿಂದ ಬಿಸಿಬೇಳೆ ಬಾತ್ ಆಗಿರ್ಬೋದು, ಇಡ್ಲಿ, ದೋಸೆ, ರವೆ, ಇದೆಲ್ಲ ಏನು ಪದಾರ್ಥಗಳನ್ನು ಮಾಡ್ತೀವಿ ಅವೆಲ್ಲವನ್ನು ಕೂಡ ನಾವು ಮುಸುಕಿನ ಜೋಳದ ಒಂದು ಉತ್ಪನ್ನಗಳನ್ನು, ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಬಹುದು. ನಮ್ಮ ಒಂದು ಈ ಕೇಂದ್ರದಲ್ಲಿ ನಾವು ವಾಣಿಜ್ಯೀಕರಣಕ್ಕಾಗಿ ಅಡುಗೆಗೆ ಸಿದ್ಧವಿರುವಂತಹ ಮುಸುಕಿನ ಜೋಳದ ರವೆಯ ಬಿಸಿಬೇಳೆ ಬಾತ್, ಮುಸುಕಿನ ಜೋಳದ ರವೆಯ ಸಿಹಿ ಪೊಂಗಲ್ ಮತ್ತು ಮುಸುಕಿನ ಜೋಳದ ರವೆಯ ಖಾರ ಪೊಂಗಲ್ ಮಿಕ್ಸ್ಗಳನ್ನು ತಯಾರು ಮಾಡಲಾಗಿ ವಾಣಿಜ್ಯೀಕರಣಗೊಳಿಸಲಾಗಿದೆ. ಅದಲ್ಲದಲೇ ನಾವೇನು ಅಕ್ಕಿ ಮತ್ತು ಗೋಧಿಯಿಂದ ಮಾಡ್ತೀವಲ್ಲ ಅವೆಲ್ಲ ಪದಾರ್ಥಗಳು, ಉದಾಹರಣೆಗೆ ಹೇಳಬೇಕಂದ್ರೆ ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಚಕ್ಲಿ, ಇತರೆ ಸಿಹಿ ತಿಂಡಿಗಳು ಮತ್ತು ಎಲ್ಲ ಖಾರದ ತಿಂಡಿಗಳನ್ನು ಕೂಡ ನಾವು ಈ ಮುಸುಕಿನ ಜೋಳದಿಂದ ತಯಾರು ಮಾಡಬಹುದು. ಇಲ್ಲಿ ನಿಮಗೆ ತೋರಿಸಿರೋ ಹಾಗೆ ಇವೆಲ್ಲ ಉತ್ಪನ್ನಗಳನ್ನು ನಾವು ಮೇಜಿ ಅನ್ನೋವಂಥ ಬ್ರ್ಯಾಂಡ್ ಹೆಸರಲ್ಲಿ ನಮ್ಮ ಒಂದು ಕೇಂದ್ರದಿಂದ ಬಿಡುಗಡೆ ಮಾಡಲಾಗಿದೆ. ಈ ಒಂದು ಏನು ನಾವು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಸಂಶೋಧನೆ ಮುಖಾಂತರ ಇಲ್ಲಿ ಮಾಡಿದ್ದೀವಿ, ಈ ಒಂದು ಉತ್ಪನ್ನಗಳನ್ನು, ಕೆಲವೊಂದು ಉತ್ಪನ್ನಗಳನ್ನು ನಾವು ಈ ಸ್ತ್ರೀ ಶಕ್ತಿ ಸಂಘದ ಸದಸ್ಯರಿಗಾಗಿರ್ಬೋದು, ರೈತ ಮಹಿಳೆಯರಾಗಿರ್ಬೋದು, ತರಬೇತಿಗಳ ಮೂಲಕ ಅವರ ಒಂದು ಕೌಶಲ್ಯವನ್ನು ಅಭಿವೃದ್ಧಿ ಮಾಡಿ ಅವರು ತಮ್ಮ ಸ್ವಂತವಾಗಿ ಯಾವುದಾದ್ರೂ ಒಂದು ಗೃಹ ಉದ್ಯಮವನ್ನು ತಯಾರು ಮಾಡಿಕೊಂಡು ಅವರು ಕುಟುಂಬದ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೋಸ್ಕರ ಅವರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನು ಕೂಡ ನಾವು ಈ ಕೇಂದ್ರದಿಂದ ಕೊಡ್ತಾ ಇದ್ದೀವಿ. ಅದಲ್ಲದೇ ಯಾರಾದರೂ ಉದ್ಯಮಿಗಳು, ಆಹಾರ ಉದ್ಯಮಿಗಳು ಮುಸುಕಿನ ಜೋಳದ ಉತ್ಪನ್ನಗಳನ್ನು ತಯಾರು ಮಾಡುವಂಥ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಬೇಕಾದ್ರೆ ನಮಗೆ ವಾಣಿಜ್ಯೀಕರಣಕ್ಕೆ ಸಿದ್ಧವಿರುವಂಥ ಮೌಲ್ಯವರ್ಧಿತ ಮುಸುಕಿನ ಜೋಳದ ಉತ್ಪನ್ನಗಳು ನಾನು ಏನು ಹೇಳಿದೆ ಅವೆಲ್ಲವುಗಳನ್ನು ಕೂಡ ನಮಗೆ ಇಲ್ಲಿ ವಾಣಿಜ್ಯೀಕರಣಕ್ಕೆ ಲಭ್ಯವಿದೆ. ಆ ವಾಣಿಜ್ಯೀಕರಣಕ್ಕೆ ತೆಗೆದುಕೊಳ್ಳುವಂತಹ ಒಂದು ರೈತರಿಗಾಗಿರ್ಬೋದು ಅಥವಾ ಉದ್ಯಮಿಗಳಾಗಿರ್ಬೋದು, ಅದರ ಒಂದು ತಾಂತ್ರಿಕತೆಯ ಜೊತೆಗೆ ಅವರಿಗೆ ಅದನ್ನು ಯಾವ ರೀತಿ ಮಾಡಬೇಕು, ಅದನ್ನು ಮಾರುಕಟ್ಟೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಕೂಡ ಸಂಪೂರ್ಣವಾಗಿ ನಾವು ಇಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಅದರಲ್ಲದೆ ಮುಸುಕಿನ ಜೋಳದಲ್ಲಿ ನಾವು ಪಾಪ್ಕಾರ್ನ್ ಆಗಿರ್ಬೋದು, ಸಿಹಿ ಮುಸುಕಿನ ಜೋಳ ಆಗಿರ್ಬೋದು, ಬೇಬಿ ಕಾರ್ನ್ ಆಗಿರ್ಬೋದು, ಇವೆಲ್ಲವನ್ನು ನಾವು
ಕೇವಲ ಕಚ್ಚಾ ವಸ್ತುವಾಗಿ ಉಪಯೋಗಿಸೋದಲ್ದಲೇ ಕೂಡ ಅದರಿಂದನೂ ಕೂಡ ಅನೇಕ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವು ತಯಾರು ಮಾಡಬಹುದು. ಸೊ ಆಸಕ್ತಿ ಇರುವಂಥ ರೈತರು ಇದರ ಒಂದು ಅಭಿವೃದ್ಧಿಗೊಳಿಸೋದಂತಹ ಪದಾರ್ಥಗಳನ್ನು ಬೇಕಾದಾಗ ನಮ್ಮನ್ನು ಸಂಪರ್ಕಿಸಿ ಅದನ್ನು ತರಬೇತಿ ತೆಗೆದುಕೊಂಡು ಆ ಒಂದು ಕೈಗಾರಿಕೆಯನ್ನಾಗಿರ್ಬೋದು ಅಥವಾ ಉದ್ಯಮವನ್ನಾಗಿರ್ಬೋದು ಪ್ರಾರಂಭ ಮಾಡಿದ್ರೆ ಅವರು ಒಂದು ಕುಟುಂಬಕ್ಕೆ ಒಂದು ಉತ್ತಮವಾದ ಆದಾಯವನ್ನು ತೆಗೆದುಕೊಳ್ಬೋದು ಅಂತ ನಾನಿಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಹೇಳಿದಾಗೆ ಮುಸುಕಿನ ಜೋಳದ ಒಂದು ಮೌಲ್ಯವರ್ಧ ರೈತರು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ ಬೆಳೆದಕ್ಕಂಥ ಬೆಳೆಯನ್ನು ಅವರವರ ಒಂದು ಜಮೀನಿನ ಎದುರುಗಡೆನೇ ಮಾರಾಟ ಮಾಡಿಬಿಡ್ತಾರೆ. ಅದ್ರ ಬದಲು ಅವರು ತಾವು ಬೆಳೆದಂತಹ ಭಾಗದ ಅಟ್ಲೀಸ್ಟ್ ಒಂದು 25 ಭಾಗದಷ್ಟು ಕೂಡ ಈ ಥರ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಿ ಮಾರಾಟ ಮಾಡಿದಾಗ ಅವರಿಗೆ ಒಂದು ಹೆಚ್ಚಿನ ಆದಾಯವನ್ನು ಅವರು ಗಳಿಸ್ಬೋದಾಗಿದೆ. ಈ ಒಂದು ಮುಸುಕಿನ ಜೋಳದ ಒಂದು ಏನಂತಂದರೆ ಅದರಲ್ಲಿರುವಂಥ ಪ್ರೋಟೀನ್ ಗುಣಮಟ್ಟ ಬೇರೆ ಇತರೆ ಒಂದು ಅಕ್ಕಿ ಆಗಿರ್ಬೋದು ಅಥವಾ ಗೋಧಿ ಆಗಿರ್ಬೋದು ಹೋಲಿಸಿದಾಗ ಸ್ವಲ್ಪ ಒಂದು ಪ್ರೋಟೀನ್ನ ಒಂದು ಏನು ಪ್ರಮಾಣ ಹೆಚ್ಚಾಗಿದ್ದರೂ ಕೂಡ ಅದರ ಗುಣಮಟ್ಟ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಕ್ವಾಲಿಟಿ ಪ್ರೋಟೀನ್ ಮೇಜ್ ಅನ್ನುವಂಥ ಒಂದು ಸುಧಾರಿತ ಒಂದು ಹೈಬ್ರಿಡನ್ನು ನಮ್ಮ ಸಂಶೋಧಕರು ಈಗ ಬಿಡುಗಡೆ ಮಾಡಿದ್ದಾರೆ. ಈ ಒಂದು QPM ತಳಿಯ ಒಂದು ಮುಖ್ಯವಾದ ವಿಶೇಷತೆ ಏನಂದರೆ ಅದರಂಥ ಪ್ರೋಟೀನ್ ಗುಣಮಟ್ಟ ತುಂಬ ಅತ್ಯುತ್ಕೃಷ್ಟವಾಗಿದ್ದು ಆಲ್ಮೋಸ್ಟ್ ನಮ್ಮ ಏನು ದ್ವಿದಳ ಧಾನ್ಯಗಳಿಗೆ ಹೋಲಿಕೆ ಮಾಡಿದಾಗ ಅದಕ್ಕೆ ಸಮಾನವಾದಂತಹ ಪ್ರೋಟೀನ್ ಗುಣಮಟ್ಟವನ್ನು ಈ ಕ್ವಾಲಿಟಿ ಪ್ರೋಟೀನ್ ಮೇಜು ಇದರಲ್ಲಿ ಹೊಂದಿದೆ. ಈ ಒಂದು ನಾವು ಪ್ರೋಟೀನ್ ಹೆಚ್ಚು ಮಾಡಬೇಕಾಗಿದ್ದರೆ ಅಥವಾ ಅದೊಂದು ಸಂಪೂರ್ಣ ಒಂದು ಲಭ್ಯ ಆಗಬೇಕಾದ್ರೆ ನಾವು ಈ ಒಂದು ಮುಸುಕಿನ ಜೋಳದ ಸಂಸ್ಕರಣೆಗೆ ಕೆಲವೊಂದಷ್ಟು ವಿಧಾನಗಳಿದೆ. ಈ ಒಂದು ಮುಸುಕಿನ ಜೋಳವನ್ನು ನಾವು ಹಿಟ್ಟು ಅಥವಾ ರವೆ ಮಾಡಿಸೋಕ್ಕಿಂತ ಮೊದಲು ಅದನ್ನು ನಾವು ಸುಣ್ಣದ ಒಂದು ನೀರಿನಲ್ಲಿ ಅದನ್ನು ಉಪಚಾರ ಮಾಡಿ ಅದನ್ನು ಒಣಗಿಸಿ ಅದನ್ನು ನಾವು ಗಿರಣಿ ಮಾಡಿಸಿದಾಗ ಏನಾಗುತ್ತೆ ನಮಗೆ ಒಂದು ಹಿಟ್ಟು ಆಗಿರ್ಬೋದು ರವೆ ಆಗಿರ್ಬೋದು ಅದರ ಒಂದು ಉತ್ತಮವಾದ ಇಳುವರಿ ಕೂಡ ಅದು ಕೊಡುತ್ತೆ. ಅದಲ್ಲದಲ್ಲೇ ಅದರ ಒಂದು ಜೀವಿತ ಅವಧಿಯನ್ನು ಕೂಡ ನಾವು ಈ ಒಂದು ಪ್ರಕ್ರಿಯೆಯಿಂದ ಹೆಚ್ಚಾಗಿ ಮಾಡ್ಬೋದಾಗಿದೆ. ಸೊ ರೈತರು ತಾವು ಬೆಳೆದಂಥ ಬೆಳೆಯಿಂದ ಮೌಲ್ಯವರ್ಧಿತ ಉತ್ಪನ್ನ ಮಾಡಿ ಅವರದೇ ಆದಂಥ ಒಂದು ಬ್ರ್ಯಾಂಡ್ ಆಗಿರ್ಬೋದು ಅಥವಾ ಕಂಪ್ನಿ ಹೆಸರಾಗಿರ್ಬೋದು ಮಾಡಿ ಅದರ ಮೇಲೆ ಸರಿಯಾದ ರೀತಿ ವೈಜ್ಞಾನಿಕವಾಗಿ ಪೊಟ್ಟಣೀಕರಣ ಆಗಿರ್ಬೋದು ವೈಜ್ಞಾನಿಕ ಲೇಬಲಿಂಗ್ ಮಾಡಿ ಮಾರಾಟ ಮಾಡಿದಾಗ ಅವರಿಗೆ ಒಂದು ಉತ್ತಮವಾದಂತಹ ಆದಾಯ ಫಾರ್ಮಿಲಿ ನರ್ಸರಿ ರೋಗರಹಿತ ಪಣಿಯೂರು 1, 2, 4, 5 ತೇವಂಕಾಳು ಮೆಣಸು ಅಧಿಕ ಇಳುವರಿಯ ಚಂದ್ರಗಿರಿ F1 ಹೇಮಾವತಿ C2R ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು ಕಸಿ ಜಾಯಿಕಾಯಿ ಏಲಕ್ಕಿ ಚಕ್ಕೆ ಸಿಲ್ವರ್ ಓಕ್ ಅಡಿಕೆ ಬಟರ್ ಫ್ರೂಟ್ ಹಲಸು ಮುಂತಾದ ಹಣ್ಣಿನ ಗಿಡಗಳು ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ ಫಾರ್ಮಿಲಿ ನರ್ಸರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಮುಸುಕಿನ ಜೋಳದಲ್ಲಿ ಕೈಗಾರಿಕಾ ಉತ್ಪನ್ನಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುವಂತ ಪ್ರಚಲಿತ ಆಗಿದೆ. ಈ ಒಂದು ಮುಸುಕಿನ ಜೋಳದಿಂದ ನಾವಿಲ್ಲಿ ನೋಡ್ತಿರೋ ಹಾಗೆ ಲಿಕ್ವಿಡ್ ಗ್ಲೂಕೋಸ್ ಆಗಿರ್ಬೋದು ಅಥವಾ ಹೈ ಫ್ರಕ್ಟೋಸ್ ಕಾರ್ನ್ ಸಿರಪ್ ಆಗಿರ್ಬೋದು, ಇದೆಲ್ಲ ಸಿಹಿ ತಿಂಡಿಗಳಲ್ಲಿ ಸಾಮಾನ್ಯವಾಗಿ ನಮ್ಮ ಒಂದು ಮಾರುಕಟ್ಟೆಯಲ್ಲಿ ಲಭ್ಯವಿರುವಂಥ ಸಿಹಿ ತಿಂಡಿಗಳಲ್ಲಿ ಅತಿ ಹೆಚ್ಚಾಗಿ ಬಳಸುವಂತಹ ಸಿಹಿ ಇದು ಲಿಕ್ವಿಡ್ ಗ್ಲೂಕೋಸ್ ಮತ್ತು ಹೈ ಫ್ರಕ್ಟೋಸ್ ಕಾರ್ನ್ ಸಿರಪ್. ಅದಲ್ಲದಲೇ ಕೂಡ ಕಾರ್ನ್ ಆಯಿಲ್, ಮುಸುಕಿನ ಜೋಳದ ಒಂದು ಅಂಕುರ ಭಾಗದಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಎಣ್ಣೆ.
ಸೊ ಮುಸ್ಕಿನ ಜೋಳದ ಎಣ್ಣೆ ಕೂಡ ಇವತ್ತಿನ ದಿನ ನಮಗೆ ಮಾರ್ಕೆಟಲ್ಲಿ ಲಭ್ಯ ಇದೆ. ಅದಲ್ಲದೆ ಅತಿ ಹೆಚ್ಚಾಗಿ ಕೈಗಾರಿಕೆ ಉತ್ಪನ್ನಗಳಲ್ಲಿ ಮಾಡುವುದಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ನ್ ಫ್ಲೋರ್ ಮತ್ತು ಕಾರ್ನ್ ಸ್ಟಾರ್ಚ್ ಅತಿ ಹೆಚ್ಚು ಯಾವುದೇ ಒಂದು ಫಾಸ್ಟ್ ಫುಡ್ಗಳಾಗಿರ್ಬೋದು ಮತ್ತು ಹೋಟೆಲ್ಗಳಲ್ಲಾಗಿರ್ಬೋದು ಇದನ್ನು ಅತಿ ಹೆಚ್ಚಾಗಿ ಇವತ್ತಿನ ದಿನ ಮುಸ್ಕಿನ ಜೋಳದ ಬಳಕೆ ಆಗ್ತಾಯಿದೆ. ಎಷ್ಟೋ ಸರಿ ನಾವು ಕೇಳಿದಾಗ ನಾವು ದಿನನಿತ್ಯ ನಾವು ಮುಸ್ಕಿನ ಜೋಳನ ಸೇವನೆ ಮಾಡ್ತಾ ಇದ್ದೀವ ಅಂತ ಹೇಳಿದಾಗ ಎಲ್ಲರೂ ಹೇಳೋವಂಥ ಒಂದು ಉತ್ತರ ಇಲ್ಲ ಅಂತ ಹೇಳಿ. ಆದರೆ ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಬಳಸ್ತಕ್ಕಂಥ ರವೆ ಆಗಿರ್ಬೋದು ಅಥವಾ ಬಜ್ಜಿ ಬೋಂಡ ಮಾಡುವಂಥ ಕಡಲೆ ಹಿಟ್ಟಾಗಿರ್ಬೋದು, ಇದರಲ್ಲಿ ಆಲ್ಮೋಸ್ಟ್ 25-30% ಅಷ್ಟು ಮುಸ್ಕಿನ ಜೋಳದ ರವೆ ಮತ್ತು ಮುಸ್ಕಿನ ಜೋಳದ ಹಿಟ್ಟನ್ನೇ ಕೂಡ ಇಲ್ಲಿ ಅವರು ಅದರ ಜೊತೆಗೆ ಬೆರಕೆ ಮಾಡಿ ಇದು ಮಾಡ್ತಾಯಿದ್ದಾರೆ. ಸೊ ಈ ಮುಸುಕಿನ ಜೋಳ ಅತ್ಯಂತ ಒಂದು ಇದರಾಗಿರೋದ್ರಿಂದ ಕೆಲವೊಂದು ಉಪಚಾರದ ಮೂಲಕ ನಾವು ಇದನ್ನು ಇನ್ನೂ ಅತ್ಯುತ್ತಮ ಪೌಷ್ಟಿಕಾಂಶಯುಕ್ತವಾಗಿ ಮಾಡ್ಬೋದು. ಅದಲ್ಲದಲೇ ಕೂಡ ನಾವು ಇದ್ರ ಜೊತೆಗೆ ದ್ವಿದಳ ಧಾನ್ಯಗಳು, ಬೇಳೆಕಾಳುಗಳು ಮತ್ತು ತರಕಾರಿಗಳನ್ನು ಮಿಶ್ರಣ ಮಾಡಿ ಒಂದು ಅಡುಗೆಗೆ ಸಿದ್ಧವಿರುವಂಥ ಆಹಾರ ಪದಾರ್ಥಗಳನ್ನು ನಾವು ಕ್ವಿಕ್ಕಾಗಿ ಒಂದು 10-15 ನಿಮಿಷದಲ್ಲಿ ಯಾವುದೇ ಒಂದು ಪದಾರ್ಥವನ್ನು ತಯಾರು ಮಾಡಬೇಕಂತಂದು ಇಂಥರ ಒಂದು ಸಂದರ್ಭಗಳಲ್ಲಿ ಅದರಿಂದ ಆ ಥರ ಒಂದು ಪದಾರ್ಥಗಳನ್ನು ಕೂಡ ನಾವು ಈ ಮುಸ್ಕಿನ ಜೋಳದಲ್ಲಿ ತಯಾರು ಮಾಡಬಹುದು. ಅದಲ್ಲದಲೇ ಕೂಡ ಈ ಒಂದು ನಮ್ಮ ವಲಯ ಸಂಶೋಧನಾ ಕೇಂದ್ರದಲ್ಲಿ ಮುಸ್ಕಿನ ಜೋಳ ಅಲ್ಲದಲ್ಲೇ ಕೂಡ ಸಿರಿಧಾನ್ಯಗಳಾಗಿರ್ಬೋದು, ಭತ್ತದ ಒಂದು ಸಂಶೋಧನಾ ಕೇಂದ್ರಗಳು ಕೂಡ ಆಗಿದೆ. ಸೊ ಇವತ್ತಿನ ದಿನ ಸಿರಿಧಾನ್ಯಗಳು ಆರೋಗ್ಯದ ವಿಷಯದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಪಡಿತಾ ಇದ್ದಾವೆ. ಸೊ ರಾಗಿ ಆಗಿರ್ಬೋದು, ನವಣೆ ಆಗಿರ್ಬೋದು, ಮತ್ತು ಸಾಮೆ ಆಗಿರ್ಬೋದು. ಸೊ ಈ ಥರ ಏನು 9 ಒಂದು ಸಿರಿಧಾನ್ಯಗಳಿದೆ, ಅವುಗಳು ಕೂಡ ಒಂದು ಪೌಷ್ಟಿಕಾಂಶದಲ್ಲಿ ನಾರಿನಂಶ ಇರ್ಬೋದು, ಪ್ರೋಟೀನ್ ಅಂಶ ಇರ್ಬೋದು, ಮತ್ತು ಖನಿಜಾಂಶಗಳು ಮತ್ತು ಜೀವಸತ್ವಗಳು ಇದರಿಂದ ಸಮೃದ್ಧವಾದಂತಹ ಈ ಸಿರಿಧಾನ್ಯಗಳ ಒಂದು ಆರೋಗ್ಯಕರ ದೃಷ್ಟಿಯಲ್ಲಿ ಇವತ್ತಿನ ದಿನ ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನು ಪಡಿತಾ ಇದ್ದೇವೆ. ಸೊ ನಮ್ಮ ಈ ವಲಯ ಸಂಶೋಧನಾ ಕೇಂದ್ರದಲ್ಲಿ ಸಿರಿಧಾನ್ಯಗಳ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಕೂಡ ನಾವು ಸಂಶೋಧನೆ ಮಾಡಿ ತಯಾರು ಮಾಡಿದ್ದೀವಿ. ಯಾವ ರೀತಿ ಮುಸ್ಕಿನ ಜೋಳದ ಪದಾರ್ಥಗಳಿದೆ ಅಲ್ಲ, ಅದೇ ರೀತಿ ಸಿರಿಧಾನ್ಯಗಳಲ್ಲಿ ನಾವು ಬಿಸಿಬೇಳೆ ಭಾತ್ ಆಗಿರ್ಬೋದು, ಇಡ್ಲಿ, ರಾಗಿ, ಆಮೇಲೆ ಇಡ್ಲಿ, ದೋಸೆ, ಈ ಥರ ಒಂದು ಉಪಹಾರದ ತಿನಿಸುಗಳಾಗಿರ್ಬೋದು, ಸಂಜೆಯ ಒಂದು ಸ್ನ್ಯಾಕ್ಸ್ ತಿನಿಸುಗಳಾಗಿರ್ಬೋದು ಅಥವಾ ಸಿಹಿ ತಿಂಡಿಗಳಾಗಿರ್ಬೋದು, ಇವುಗಳನ್ನು ನಾವು ನಮ್ಮ ಮನೆ ಮಟ್ಟದಲ್ಲಿ ಅಲ್ಲದಲೇ ಕೂಡ ಇದನ್ನು ನಾವು ಒಂದು ಉದ್ಯಮವಾಗಿ ಕೂಡ ತೆಗೆದುಕೊಂಡು ರೈತರಾಗಿರ್ಬೋದು, ರೈತ ಮಹಿಳೆಯರಾಗಿರ್ಬೋದು ಅಥವಾ ಸ್ತ್ರೀ ಶಕ್ತಿ ಸಂಘದ ಸದಸ್ಯರುಗಳಾಗಿರ್ಬೋದು ಸುಲಭವಾಗಿ ತಮ್ಮ ಮನೆಗಳಲ್ಲಿ ಅತ್ಯಂತ ಕಡಿಮೆ ಉಪಕರಣಗಳನ್ನು ಬಳಸಿ ಈ ಒಂದು ಆಹಾರ ಪದಾರ್ಥಗಳನ್ನು ಅವರು ಮೌಲ್ಯವರ್ಧನೆ ಮಾಡಿ ಮಾಡ್ಬೋದಾಗಿದೆ ಮತ್ತು ಕೂಡ ಮಾರಾಟವನ್ನು ಕೂಡ ಮಾಡ್ಬೋದಾಗಿದೆ. ಸೊ ಈ ಒಂದು ಕೇಂದ್ರದಲ್ಲಿ ಮುಖಾಂತರ ಮತ್ತು ಎಲ್ಲ ಜಿಲ್ಲೆಗಳಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ಕೂಡ ನಾವು ರೈತರಿಗೆ, ರೈತ ಮಹಿಳೆಯರಿಗೆ ಮತ್ತು ಆಸಕ್ತ ಉದ್ಯಮಿಗಳಿಗೆ ಇದರ ಒಂದು ಕೌಶಲ್ಯವನ್ನು ತರಬೇತಿ ಮುಖಾಂತರ ಮಾಡಿ ಮತ್ತು ಅವರ ಮಾರುಕಟ್ಟೆಯನ್ನು ಯಾವ ರೀತಿ ಈ ಪದಾರ್ಥಗಳನ್ನು ಮಾರುಕಟ್ಟೆ ಒಂದು ಇದನ್ನು ಮಾಡ್ಬೋದು ಅನ್ನೋದನ್ನು ಕೂಡ ನಾವು ಸವಿಸ್ತಾರವಾಗಿ ತಿಳಿಸುವಂಥ ವ್ಯವಸ್ಥೆ ಇಲ್ಲಿದೆ. ಆದ್ದರಿಂದ ಆಸಕ್ತರು ಈ ಒಂದು ಅವಕಾಶವನ್ನು ಸದುಪಯೋಗ ಬಳಸ್ಕೋಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ,
ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಮುಸ್ಕಿನ ಜೋಳದಲ್ಲಿ ನಾನು ಹೇಳಿದ ಹಾಗೆ ಬೆಳಗಿನ ಉಪಹಾರದ ತಿಂಡಿಗಳಾಗಿರ್ಬೋದು, ಮಧ್ಯಾಹ್ನದ ಊಟದ ಒಂದು ಪದಾರ್ಥಗಳಾಗಿರ್ಬೋದು, ಸಂಜೆಯ ತಿಂಡಿ ಆಗಿರಬಹುದು ಅಥವಾ ಸಿಹಿ ತಿನಿಸುಗಳಾಗಿರ್ಬೋದು, ಇವೆಲ್ಲ ಪದಾರ್ಥಗಳನ್ನು ನಾವು ಮಾಡ್ಬೋದು. ನಿಮಗೆ ಕೆಲವೊಂದು ಉದಾಹರಣೆಗಳನ್ನು ನಾನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಉದಾಹರಣೆಗೆ ಈಗ ನನ್ನ ಕೈಯಲ್ಲಿರೋದು ಮುಸ್ಕಿನ ಜೋಳದ ಬಿಸಿಬೇಳೆ ಬಾತ್ ಮಿಕ್ಸ್. ಇದು ಅಡುಗೆಗೆ ಸಿದ್ಧವಿರುವಂಥ ಮುಸ್ಕಿನ ಜೋಳದ ಬಿಸಿಬೇಳೆ ಬಾತ್ ಮಿಕ್ಸ್. ಸೊ ಇದನ್ನು ಕೇವಲ 10 ನಿಮಿಷಗಳಲ್ಲಿ ನಾವು ತಯಾರು ಮಾಡ್ಬೋದು. ನಮಗೆ ಬೇಕಾದಂಥ ತರಕಾರಿಗಳನ್ನು ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಮಾಡಿದ್ರೆ ನಿಮಗೆ 10 ನಿಮಿಷಗಳಲ್ಲಿ ಮುಸ್ಕಿನ ಜೋಳದ ಬಿಸಿಬೇಳೆ ಬಾತು ರೆಡಿಯಾಗುತ್ತೆ. ಅದೇ ರೀತಿ ಇದು ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲ್ ಮಿಕ್ಸ್. ಇದು ಕೂಡ ಕೇವಲ 10 ನಿಮಿಷಗಳಲ್ಲಿ ತಯಾರಾಗುವಂಥ ಅಡುಗೆಗೆ ಸಿದ್ಧವಿರುವಂತಹ ಒಂದು ಉಪಹಾರದ ತಿನಿಸಾಗಿರ್ಬೋದು. ಅದಲ್ಲದಲ್ಲೇ ಕೂಡ ನಾವು ಸಾಂಪ್ರದಾಯಿಕ ತಿನಿಸುಗಳಲ್ಲದೆ ಕೂಡ ಇತ್ತೀಚೆಗೆ ಬಂದಂಥ ಪಾಶ್ಚಿಮಾತ್ಯ ದೇಶಗಳ ಒಂದು ಆಹಾರ ಪದಾರ್ಥಗಳಾದ ನೂಡಲ್ಸ್ ಆಗಿರ್ಬೋದು, ಪಾಸ್ತಾ ಆಗಿರ್ಬೋದು, ಮತ್ತು ಸ್ಪೆಗೆಟಿ, ಈ ಥರ ಒಂದು ಆಹಾರ ಪದಾರ್ಥಗಳನ್ನು ಕೂಡ ನಾವು ಮುಸ್ಕಿನ ಜೋಳದಲ್ಲಿ ಮಾಡ್ಬೋದು. ಮುಖ್ಯವಾಗಿ ಮುಸ್ಕಿನ ಜೋಳದ್ದು ಏನಂತಂದರೆ ಇದು ಒಂದು ಗ್ಲುಟನ್ ಫ್ರೀ. ಸಾಮಾನ್ಯವಾಗಿ ಅಲರ್ಜಿ ಇರುವಂಥ ವ್ಯಕ್ತಿಗಳು ಈ ಒಂದು ಗೋಧಿಯಿಂದ ಮಾಡಿದಂಥ ಆಹಾರ ಪದಾರ್ಥ ತಿಂದಾಗ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗುವಂಥ ಅವಕಾಶಗಳಿರುತ್ತೆ. ಆದರೆ ಈ ಮುಸ್ಕಿನ ಜೋಳ ಗ್ಲುಟನ್ ಅಂಶದಿಂದ ಮುಕ್ತವಾಗಿದ್ದು ನಾವು ಯಾವುದೇ ಒಂದು ಆಹಾರವನ್ನು ಇದನ್ನು ಗ್ಲುಟನ್ ಫ್ರೀ ಆಹಾರವನ್ನು ಇಷ್ಟಪಡುವಂಥ ಇವರಿಗೆ ಇದು ತುಂಬಾ ಸೂಕ್ತವಾದಂಥ ಆಹಾರ. ಅದಲ್ಲದಲ್ಲೇ ಕೂಡ ಸಾಂಪ್ರದಾಯಿಕದ ಹೊರತಾಗಿ ಒಂದು ಪಾಶ್ಚಿಮಾತ್ಯ ಆಗಿರ್ಬೋದು, ಮಾಡ್ರನ್ ಏನು ಆಹಾರ ಪದಾರ್ಥಗಳಿದೆ, ಪಾಸ್ತಾ, ಈ ಥರ ಇವುಗಳನ್ನು ಕೂಡ ನಾವು ಸುಲಭವಾಗಿ ಮುಸ್ಕಿನ ಜೋಳದಿಂದ ತಯಾರು ಮಾಡಬಹುದು. ಸೊ ಈಗ ನನ್ನ ಕೈಯಲ್ಲಿರೋದು ಇದು ಮುಸ್ಕಿನ ಜೋಳದಿಂದ ತಯಾರು ಮಾಡಿದಂತಹ ಬೀಟ್ರೂಟ್ ಪಾಸ್ತಾ ಮತ್ತು ಪಾಲಕ್ ಪಾಸ್ತಾ ಮತ್ತು ಕ್ಯಾರೆಟ್ ಪಾಸ್ತಾ. ಇದರಲ್ಲಿ ನಾವು ನೈಸರ್ಗಿಕ ಒಂದು ಬಣ್ಣವಾಗಿ ಬೀಟ್ರೂಟಿನ ಒಂದು ಜ್ಯೂಸನ್ನು ಇದರಲ್ಲಿ ಬಳಸಲಾಗಿದೆ. ಇದರಲ್ಲಿ ಕೂಡ ಪಾಲಕ್ ಸೊಪ್ಪನ್ನ ನಾವು ಒಂದು ಹಸಿರು ಬಣ್ಣ ಬರೋದಕ್ಕೆ ನಾವು ನ್ಯಾಚುರಲ್ ಬಣ್ಣವಾಗಿ ಇದರಲ್ಲಿ ಉಪಯೋಗಿಸಲಾಗಿದೆ. ಅದಲ್ಲದಲ್ಲೇ ಹಲ್ವಾ ಮಿಕ್ಸ್, ಇದು ಕೂಡ ಅಡುಗೆಗೆ ಸಿದ್ಧವಿರುವಂಥ ಹಲ್ವಾ ಮಿಕ್ಸ್. ಇದನ್ನು ನಾವು ಬೀಟಾ ಕ್ಯಾರೋಟಿನ್ ಹೆಚ್ಚು ಮಾಡಿದಂಥ, ಅಂದರೆ ಇದರಲ್ಲಿ ನಾವು ಕ್ಯಾರೆಟ್ ಆಗಿರ್ಬೋದು ಮತ್ತು ಕುಂಬಳಕಾಯಿ ಆಗಿರ್ಬೋದು, ಇವು ಅತ್ಯಂತ ಉತ್ಕೃಷ್ಟ ಬೀಟಾ ಕ್ಯಾರೋಟಿನ್ ಅಂಶವನ್ನು, ಅಂದರೆ ವೈಟಮಿನ್ ಎ ಅಂಶವನ್ನು ಹೊಂದಿದ್ದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ, ಚರ್ಮದ ಆರೋಗ್ಯಕ್ಕೆ ಒಂದು ಉತ್ತಮವಾದಂತಹ ಇದನ್ನು ಕೊಡೋದ್ರಿಂದ ಇದ್ರ ಜೊತೆಗೆ ನಾವು ಅದನ್ನು ಸಪ್ಲಿಮೆಂಟೇಷನ್ ಥರ ಆಗಲಿ ಅಥವಾ ಫಾರ್ಟಿಫಿಕೇಷನ್ ಥರ ಆಗಲಿ ಮಾಡಿ ಬೆರಕೆ ಮಾಡಿದಾಗ ಏನಾಗುತ್ತೆ, ನಮಗೆ ರುಚಿ ಜೊತೆಗೆ ಹೆಚ್ಚಿನ ಒಂದು ಮಟ್ಟದ ಪೌಷ್ಟಿಕಾಂಶವೂ ಕೂಡ ಸಿಗೋದಕ್ಕೆ ಸಹಾಯ ಆಗುತ್ತೆ. ಸೊ ಇದು ಕೂಡ ಅಡುಗೆಗೆ ಸಿದ್ಧವಿರುವಂತಹ ಒಂದು ಆಹಾರದ ಮಿಶ್ರಣ. ಅದೇ ರೀತಿ ಮುಸ್ಕಿನ ಜೋಳದ ಇಡ್ಲಿ ಮಿಶ್ರಣ ಆಗಿರ್ಬೋದು, ರವೆ ಇಡ್ಲಿ, ಸಾಮಾನ್ಯವಾಗಿ ನಾವು ಹಿಂಗೆಲ್ಲ ಗೊತ್ತಿದೆ MTR ರವೆ ಇಡ್ಲಿ ತುಂಬಾ ಒಂದು ಪ್ರಸಿದ್ಧವಾಗಿದೆ. ಅದೇ ರೀತಿ ಒಂದು ರವೆ ಇಡ್ಲಿಯನ್ನು ನಾವು ಮುಸ್ಕಿನ ಜೋಳದ ರವೆಯಿಂದ ಕೂಡ ತಯಾರು ಮಾಡೋದು. ಕೇವಲ 10 ನಿಮಿಷಗಳಲ್ಲಿ ಈ ಒಂದು ಪದಾರ್ಥವನ್ನು ನಾವು ತಯಾರು ಮಾಡಬಹುದು. ಅದೇ ರೀತಿ ಇದು ನೂಡಲ್ಸು, ಮುಸ್ಕಿನ ಜೋಳದಿಂದ ತಯಾರು ಮಾಡಿದಂಥ ನೂಡಲ್ಸ್ ಆಗಿರ್ಬೋದು. ಅದಲ್ಲದಲ್ಲೇ ಮತ್ತು ಇದು ಶೆಲ್ ಪಾಸ್ತಾ ಅಂತ ಹೇಳಿ, ಸೊ ವಿವಿಧ ಒಂದು ಆಕಾರದ ಪಾಸ್ತಾಗಳನ್ನು ಕೂಡ ನಾವು ಮುಸ್ಕಿನ ಜೋಳದಲ್ಲಿ ತಯಾರು ಮಾಡ್ಬೋದು. ಅದಲ್ಲದಲ್ಲೇ ಪಾಪ್ಕಾರ್ನ್ ಕೂಡ ಒಂದು ಮುಸ್ಕಿನ ಜೋಳದ ಒಂದು ಹೈಬ್ರಿಡ್. ಸೊ ಈ ಒಂದು ಪಾಪ್ಕಾರ್ನಿಂದ ನಾವು ಕೇವಲ ಖಾರದ ಪಾಪ್ಕಾರ್ನ್ಗಳನ್ನ ತಿಂದು ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಆ ಒಂದು ಪಾಪ್ಕಾರ್ನನ್ನು ಬಳಸಿಕೊಂಡು ಕೂಡ ನಾವು ಅನೇಕ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರು ಮಾಡಬಹುದು. ಸಿಹಿ ಪಾಪ್ಕಾರ್ನ್ ಆಗಿರ್ಬೋದು, ಅಥವಾ ಖಾರದ ಪಾಪ್ಕಾರ್ನ್ ಆಗಿರ್ಬೋದು, ಅಥವಾ ಬೆಣ್ಣೆಯನ್ನು ಸವರಿದಂಥ ಪಾಪ್ಕಾರ್ನ್ ಆಗಿರ್ಬೋದು. ಆ ಒಂದು ಪಾಪ್ಕಾರ್ನ ಬಳಸಿಕೊಂಡು ಕೂಡ ನಾವು ಅನೇಕ ಸಿಹಿ ಪದಾರ್ಥಗಳನ್ನು ಇಲ್ಲಿ ಅಭಿವೃದ್ಧಿ ಮಾಡಲಾಗಿದೆ. ಪಾಪ್ಕಾರ್ನ್ ಬಾರ್ ಆಗಿರ್ಬೋದು, ನ್ಯೂಟ್ರಿ ಬಾರ್ ಆಗಿರ್ಬೋದು, ಲಡ್ಡು ಆಗಿರ್ಬೋದು. ಸೊ ಈ ಥರ ಒಂದು ಎಲ್ಲ ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಿನವರೆಗೂ ಕೂಡ ಒಂದು ಇಷ್ಟಪಡುವಂಥ ಆಹಾರ ಪದಾರ್ಥಗಳನ್ನು ನಾವು ಇವತ್ತು ಮುಸ್ಕಿನ ಜೋಳದಲ್ಲಿ ತಯಾರು ಮಾಡಬಹುದು. ಇದು ಮಾಡೋದಕ್ಕೂ ತುಂಬ ಸುಲಭ, ಮತ್ತು ನಾವು ಬೇರೆ ಏಕದಳ ಧಾನ್ಯಗಳಿಗೆ ಹೋಲಿಸ್ಕೊಂಡಾಗ ಇದರ ಒಂದು ಬೆಲೆ ಕೂಡ ಕಡಿಮೆ ಆಗುತ್ತೆ. ಸೊ ನಾವು ಅತಿ ಕಡಿಮೆ ಬೆಲೆಯಿಂದ ಅತ್ಯಂತ ಹೆಚ್ಚು ಉತ್ಕೃಷ್ಟವಾದಂತಹ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವು ಈ ಮುಸ್ಕಿನ ಜೋಳದಿಂದ ತಯಾರು ಮಾಡಬಹುದು. ಸೊ ಯಾವುದೇ ಒಂದು ಏಕದಳ ಧಾನ್ಯಗಳಾಗಿರ್ಬೋದು, ಅದನ್ನು ಅದೇ ರೀತಿ ಸೇವನೆ ಮಾಡೋ ಬದಲು ನಾವು ಅದನ್ನು ಒಂದು ಮೌಲ್ಯವರ್ಧನೆ ಮಾಡಿ ಅದನ್ನು ಇದು ಮಾಡಿದಾಗ ಅದರ ಜೀವಿತಾವಧಿಯನ್ನು ಜಾಸ್ತಿ ಮಾಡಬಹುದು, ಅದರ ಪೌಷ್ಟಿಕಾಂಶಗಳ ಗುಣಮಟ್ಟವನ್ನು ಹೆಚ್ಚು ಮಾಡ್ಬೋದು, ಮತ್ತು ಆ ಒಂದು ಪ್ರತಿ ಒಂದು KGಗೆ ನಮಗೆ ಸಿಗುವಂಥ ಬೆಲೆಯು ಕೂಡ ನಾವು ಮೌಲ್ಯವರ್ಧನೆ ಮಾಡಿದಾಗ ಅದು ಕೂಡ ಹೆಚ್ಚಾಗುತ್ತೆ. ಆದ್ದರಿಂದ ರೈತರು ತಾವು ಬೆಳೆದಂಥ ಬೆಳೆಯನ್ನು ಅದೇ ರೀತಿ ಮಾರಾಟ ಮಾಡದಲ್ಲೇ
ಅದನ್ನು ಒಂದು ಮೌಲ್ಯವರ್ಧನೆ ಮಾಡಿ ಈ ಥರ ಪದಾರ್ಥಗಳಾಗಿ ಒಂದು ಬದಲಾವಣೆ ಮಾಡಿ ಉತ್ತಮ ಒಂದು ಮಾರುಕಟ್ಟೆಯನ್ನು ಕಂಡುಕೊಂಡು ಮಾರಾಟ ಮಾಡಿದಾಗ ಅವರಿಗೆ ಪ್ರತಿ ಎಕರೆಗೆ ಸಿಗುವಂಥ ಆದಾಯ ಹೆಚ್ಚಾಗುತ್ತೆ ಮತ್ತು ಅವರು ಅತ್ಯಂತ ಒಂದು ಕೃಷಿಯಿಂದ ಒಂದು ಉತ್ತಮವಾದಂಥ ಲಾಭವನ್ನು ಪಡಿಬಹುದು ಅಂತ ಹೇಳ್ಬೋದು. ಸೊ ಈ ಒಂದು ಕೇಂದ್ರದಲ್ಲಿ ನಮಗೆ ಸಂಶೋಧನೆ, ತರಬೇತಿ ಮತ್ತು ಮಾಹಿತಿ ಈ 3 ಅಂಶಗಳನ್ನು ನಾವು ಈ ಕೇಂದ್ರದಿಂದ ನೀಡುತ್ತೆ. ಯಾವುದೇ ಒಂದು ರೈತರು ತಾವು ಮಾಡಿದಂಥ ಆಸಕ್ತಿ ಇದ್ದರೆ, ಈ ಥರ ಆಹಾರ ಪದಾರ್ಥಗಳನ್ನು ನಾವು ತಯಾರು ಮಾಡಿ ಮಾರಾಟ ಮಾಡ್ತೀವಿ ಅನ್ನೋಂಥ ಆಸಕ್ತಿ ಇದ್ದರೆ ಅವರು ಖಂಡಿತ ನಮ್ಮನ್ನು ಸಂಪರ್ಕಿಸಬಹುದು. ಅವರು ಮಾಡಿದಂಥ ಆಹಾರ ಪದಾರ್ಥಗಳ ಒಂದು ಪೌಷ್ಟಿಕಾಂಶದ ಗುಣಮಟ್ಟ ಆಗಿರ್ಬೋದು, ಅದರ ಕ್ವಾಲಿಟಿ ಆಗಿರ್ಬೋದು, ಯಾವ ರೀತಿ ಇದೆ ಅನ್ನೋದನ್ನು ನಾವು ನಮ್ಮ ಒಂದು ರಿಸರ್ಚ್ ಲ್ಯಾಬ್ರೇಟ್ರಿ ಇದೆ, ಅದರಲ್ಲಿ ನಾವು ವಿಶ್ಲೇಷಣೆ ಮಾಡಿ ಅವರ ಒಂದು ಪದಾರ್ಥದಲ್ಲಿ ಏನೆಲ್ಲ ಪೋಷಕಾಂಶಗಳಿದೆ, ಎಷ್ಟೆಷ್ಟು ಪ್ರಮಾಣದಲ್ಲಿದೆ ಮತ್ತು ಅದು ಉತ್ತಮವಾಗಿದೆಯೋ ಇಲ್ವೋ ಅನ್ನೋದ್ರ ಕೂಡ ನಾವು ಆ ಒಂದು ವಿಶ್ಲೇಷಣೆ ಮಾಡಿ ಅವರಿಗೆ ರಿಪೋರ್ಟನ್ನು ಕೊಡ್ತೀವಿ. ಆ ಒಂದು ರಿಪೋರ್ಟನ್ನು ಅವರು ಬಳಸ್ಕೊಂಡು ತಮ್ಮ ಒಂದು ಮಾರುಕಟ್ಟೆಯನ್ನು ಉತ್ತಮಗೊಳಿಸ್ಕೋಬೋದು. ಅದಲ್ಲದಲೇ ಅವರಿಗೆ ತರಬೇತಿ ಅಂತ ಬಂದಾಗ ಕೇವಲ ಒಂದೇ ಒಂದು ವಿಷಯಕ್ಕೆ ಇಲ್ಲಿ ತರಬೇತಿ ಅಂತ ಅಲ್ಲ. ಸೊ ಅವರು ಈ ಕೇಂದ್ರವನ್ನು ಸಂಪರ್ಕ ಮಾಡಿದಾಗ ನಮಗೆ ಅದನ್ನು ಬೆಳೆಯನ್ನು ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಜೊತೆಗೆ ಹಿಡಿದು ಅದಕ್ಕೆ ಉತ್ತಮವಾದಂಥ ತಳಿಗಳಾಗಿರ್ಬೋದು, ಮತ್ತು ಅದನ್ನ ಯಾವುದೋ ಒಂದು ಬೇಸಾಯದ ಒಂದು ಕ್ರಮಗಳಾಗಿರ್ಬೋದು, ಮತ್ತು ಬೆಳೆದಾದಮೇಲೆ ಯಾವ ರೀತಿ ಅದನ್ನು ನಾವು ಸಂಸ್ಕರಣೆ ಮಾಡಬೇಕು, ಶೇಖರಣೆ ಮಾಡಬೇಕು, ಮತ್ತು ಅದನ್ನು ಯಾವ ರೀತಿ ಅದನ್ನು ಮೌಲ್ಯವರ್ಧನೆ ಮಾಡಿ ಉತ್ತಮವಾದ ಪದಾರ್ಥಗಳನ್ನ ತಯಾರು ಮಾಡಿ ಮಾರಾಟ ಮಾಡಬಹುದು ಅನ್ನೋದ್ರ ಕೂಡ ನಾವು ಇಲ್ಲಿ ಇದ್ರ ಬಗ್ಗೆ ತರಬೇತಿ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಕೇಂದ್ರದಿಂದ ಸುಮಾರು ಜನ ರೈತರಾಗಿರ್ಬೋದು, ರೈತ ಮಹಿಳೆಯರಾಗಿರ್ಬೋದು ಈ ಒಂದು ಅವಕಾಶನ ಉಪಯೋಗಿಸ್ಕೊಂಡು ಈಗ ಆಲ್ರೆಡಿ ಮಾರುಕಟ್ಟೆಯಲ್ಲಿ ಈ ಒಂದು ಉತ್ತಮವಾದ ಪದಾರ್ಥಗಳನ್ನು ತಯಾರು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಒಂದು ಮೈಸೂರಲ್ಲಿ ಆರಾಧ್ಯ ಫುಡ್ ಕಂಪ್ನಿ ಅಂತ ಇದೆ, ಅವರು ಕೂಡ ಈ ಒಂದು ಪದಾರ್ಥಗಳನ್ನು ನಮ್ಮಲ್ಲಿ ತೆಗೆದುಕೊಂಡು ಅವರು ತಮ್ಮ ಒಂದು ಉದ್ಯಮವಾಗಿ ಮಾಡಿಕೊಂಡು ಇವತ್ತಿನ ದಿನ ಒಂದು ಹೆಚ್ಚಿನ ಲಾಭವನ್ನು ಗಳಿಸ್ತಾ ಇದ್ದಾರೆ. ಅದೇ ರೀತಿ ಕಾರ್ತಿಕ ಫುಡ್ ಗ್ರೂಪ್ಸ್ ಅಂತ ಒಬ್ಬ ಉದ್ಯಮಿಗಳಿದ್ದಾರೆ. ಅವರು ಮೊದಲು ಬೇರೆ ಒಂದು ಪದಾರ್ಥಗಳನ್ನು ಏಕದಳ ಧಾನ್ಯ, ದ್ವಿದಳ ಧಾನ್ಯಗಳನ್ನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ರು. ಇವತ್ತಿನ ದಿನ ಇಲ್ಲಿ ಬಂದು ನಮ್ಮ ಹತ್ರ ತರಬೇತಿ ತಗೊಂಡು ಈ ಒಂದು ವಾಣಿಜ್ಯೀಕರಣಕ್ಕೆ ಸಿದ್ಧವಾದಂಥ ಪದಾರ್ಥಗಳನ್ನು ಅವರು ತರಬೇತಿ ತೆಗೆದುಕೊಂಡು ತಮ್ಮ ಒಂದು ಉದ್ಯಮದಲ್ಲಿ ಅವನ್ನು ಕೂಡ ಸೇರಿಸ್ಕೊಂಡು ಇವತ್ತಿನ ದಿನ ಉತ್ತಮವಾದ ಲಾಭವನ್ನು ಪಡೀತಾ ಇದ್ದಾರೆ. ಸೊ ಯಾವುದೇ ಒಂದು ನಾವು ಏಕದಳ ಧಾನ್ಯ ಆಗಿರ್ಬೋದು, ದ್ವಿದಳ ಧಾನ್ಯ ಆಗಿರ್ಬೋದು, ಅದನ್ನು ನಾವು ಮಿಶ್ರಣ ಮಾಡಿದಾಗ ಅವೆರಡರ ಒಂದು ಪೌಷ್ಟಿಕಾಂಶ ಗುಣಗಳು ಅದರಲ್ಲಿ ಸೇರಿಕೊಂಡು ಆ ಒಂದು ವಸ್ತುವಿನ ಬೆಲೆ ಆಗಿರ್ಬೋದು ಅಥವಾ ಪದಾರ್ಥವಾದ ಒಂದು ಇದನ್ನು ಪೌಷ್ಟಿಕತೆಯನ್ನು ಪ್ರಮಾಣವನ್ನು ಅತಿ ಹೆಚ್ಚಾಗಿ ಮಾಡುತ್ತದೆ. ಸೊ ಆದ್ದರಿಂದ ನಾವು ಯಾವುದೇ ಒಂದು ಆಹಾರ ಉದ್ಯಮವನ್ನು ಕೈಗೊಂಡಾಗ ಕೇವಲ 1-2 ಪದಾರ್ಥಗಳಿಗೆ ಸೀಮಿತ ಆಗದೆ ಒಂದು ಮಿಶ್ರಣವಾದಂತಹ ಎಲ್ಲ ಒಂದು ಅಂಶಗಳನ್ನು ನಾವು ಸೇರಿಸ್ಕೊಂಡಾಗ ಒಂದು ಉತ್ತಮವಾದ ಆಹಾರ ಉದ್ಯಮವನ್ನು ನಾವು ಸ್ಥಾಪನೆ ಮಾಡಬಹುದು. ವೀಕ್ಷಕರೇ, ಎಷ್ಟೊತ್ತು ನಮಗೆ ಡಾಕ್ಟರ್ ಚಂದ್ರಕಲಾ ಅಣಗಿ ಅವರು ಇಲ್ಲಿ ಯಾವ ರೀತಿ ಒಂದು VC ಫಾರ್ಮಲ್ಲಿ ನಾವು ಮೆಕ್ಕೆಜೋಳದ ಮೇಲೆ ಸಂಶೋಧನೆಗಳನ್ನು ಕೈಗೊಳ್ತಾ ಇದ್ವಿ, ಅದಲ್ಲದೆ ಇಲ್ಲಿ ಏನೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಿ ಬೇರೆ ಬೇರೆ ರೈತರು ಕೂಡ ಇಲ್ಲಿದೊಂದು ತಂತ್ರಜ್ಞಾನಗಳನ್ನು ವರ್ಗಾವಣೆ ಮಾಡಿದ್ದೀವಿ. ಮತ್ತು ಆ ರೈತರು ಕೂಡ ತುಂಬ ಈಗ ಸಕ್ಸಸ್ ಆಗಿ ಅದನ್ನು ಮುಂದುವರಿಸ್ತಾ ಹೋಗಿ ಅದರಲ್ಲೂ ಕೂಡ ಒಂದು ಲಾಭವನ್ನು ತೆಗೆದುಕೊಳ್ತಿದ್ದಾರೆ ಅನ್ನುವ ಎಲ್ಲ ಮಾಹಿತಿಗಳನ್ನು ನಮಗೆ ನೀಡಿದರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ನೀಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.